ಸತತ 13 ವರ್ಷದಿಂದ ನ್ಯಾಯ ಸಿಕ್ಕಿಲ್ಲ ಸೌಜನ್ಯಳಿಗೆ. ಖಂಡಿತವಾಗ್ಲೂ ಜಸ್ಟಿಸ್ ಫಾರ್ ಸೌಜನ್ಯ. ಇನ್ನು ಮುಂದೆ ಆದರೂ ನ್ಯಾಯ ಸಿಕ್ಕಲಿ, ನ್ಯಾಯಯುತವಾಗಿ ತನಿಖೆ ನಡೀಲಿ. ಗಿರೀಶ್ ಮಟ್ಟಣ್ಣವರೇ ಹೇಳಿಕೆ ನೀಡಿದ್ದಾರೆ, ಈ ಜನ್ಮದಲ್ಲಿ ಖಂಡಿತವಾಗ್ಲೂ ಮಹೇಶ್ ತಿಮ್ರೋಡಿ ಅವರಿಂದ ನನ್ನ ಬೇರೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ. ನೋಡಿ ಸ್ನೇಹಿತರೆ, ಗೃಹ ಮಂತ್ರಿಗಳಾದ ಪರಮೇಶ್ವರ್ ಅವರು ಮತ್ತೆ ಹೇಳ್ತಾ ಇದ್ದಾರೆ, SIT ಇಂದ ಈ ಕ್ಷಣದವರೆಗೂ ಅಧಿಕೃತ ಮಾಹಿತಿ ಬಂದಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಯಾವುದೇ ಸ್ಯಾಟಲೈಟ್ ಮಾಧ್ಯಮಗಳಲ್ಲಿ ಏನೇ ಬಿಂಬಿಸ್ಲಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಇಲ್ಲಿವರೆಗೂ SIT ಇಂದ ಯಾವುದೇ ರೀತಿ ಅಧಿಕೃತ ಮಾಹಿತಿ ಬಂದಿಲ್ಲ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸಮೀರ್ MD ತುಂಬ ಕಷ್ಟ ಬೀಳ್ತಾ ಇದ್ದಾರೆ. ಯಾಕಂದರೆ ನೋಡಿ, ಅವ್ರ ಮನೆ ಹತ್ರ ಪೊಲೀಸವರೆಲ್ಲ ಹೋಗ್ತಾ ಇದ್ದಾರೆ. ಹಾಗಾಗಿ ಅವರೇ ಸ್ವತಃ ವಿಡಿಯೋ ಮಾಡಿ ನಿಮ್ಗೆಲ್ರಿಗೂ ತಿಳಿಸ್ಕೊಟ್ಟಿದ್ದಾರೆ. ನೋಡಿ, ನಾನು ಇನ್ನು ಮುಂದೆ ಈ ಸಮಸ್ಯೆ ಎಲ್ಲ ಬಗೆಹರಿದು ಬಿಡಲಿ, ಅದಾದಮೇಲೆ ಬೇರೆ ಯಾವ್ದಾದ್ರು ಕಂಟೆಂಟ್ ತಗೊಂಡು ಅದ್ರ ಮೇಲೆ ನಾನು ವಿಡಿಯೋ ಮಾಡ್ತೀನಿ ಅಂತ ಸಮೀರ್ MD ಆಲ್ರೆಡಿ ಕ್ಲಿಯರ್ ಮಾಡಿದ್ದಾರೆ, ಅಂದರೆ ಎಲ್ರಿಗೂ ಹೇಳಿದ್ದಾರೆ. ಇದ್ರ ಜೊತೆಯಲ್ಲಿ ಕಿರೀಕೀರ್ತಿ ಅವ್ರಿಗೆ ಏನು ಹೇಳಬೇಕಿತ್ತೋ ಅದನ್ನು ಕೂಡ ಹೇಳಿದ್ದಾರೆ. ನಾನು ಅದೇನು ಹೊಸ್ದಾಗಿ ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ನೀವೆಲ್ಲ ನೋಡಿರ್ತೀರ. ಇದ್ರ ಜೊತೆಯಲ್ಲಿ ಇವ್ರಿಗೇನೆ, ಯಾರಿಗೆ ಸಮೀರ್ MDಗೆ ಕಿರೀಕೀರ್ತಿ ಕೂಡ ಮಾತಾಡಿದ್ದಾರೆ. ಸಮೀರ್ MDನ ಹಂದಿಗೆ ಹೋಲಿಸ್ಕೊಂಡು ಮಾತಾಡಿದ್ದಾರೆ. ಕಿರೀಕೀರ್ತಿ ಅವರು ಯಾಕೆ ಈ ಥರ ಮಾತಾಡಿದ್ದಾರೆ ಅಂತ ಅವರಿಬ್ಬರು ಸಂಭಾಷಣೆ ನೀವು ಕೇಳೇ ಇರ್ತೀರಾ. ನೋಡಿ, ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗೋದು ಬೇಡ. ಈ ಏನು 10 ವರ್ಷ 12 ವರ್ಷ ಪತ್ರಕರ್ತರು ಅಂತ ಹೇಳ್ಕತ್ತಾರಲ್ಲ, ದಯವಿಟ್ಟು ಮಾತಾಡಬೇಕಾದ್ರೆ ಹಿಡಿತಾ ಇಟ್ಕೊಂಡು ಮಾತಾಡಬೇಕು. ಯಾಕಂದರೆ ನೋಡಿ, ನಾವು ಯಾರಿಗೆ ಆದರೂ ಸರಿ, ಈ ಹಂದಿ ಅಂದರೂ ಸರಿ, ಬೇರೆ ಯಾವ ಪದ ಉಪಯೋಗಿಸೋಕೆ ಹೋಗ್ಬಾರ್ದು. ನೋಡಿ, ಈ ಪ್ರೊಫೆಷನಲ್ ಪತ್ರಕರ್ತರು ಇರ್ತಾರಲ್ಲ, ಅವರು ಖಂಡಿತವಾಗ್ಲೂ ಈ ಪದಗಳನ್ನ ಬಳಸಲ್ಲ. ನೋಡಿ ಸ್ನೇಹಿತರೆ, ಇನ್ನು ನಿನ್ನೆ ಭೀಮನ್ಗೆ ಅಂದರೆ ಚಿನ್ನಯ್ಯನ್ಗೆ ಬೇಲು ರಿಜೆಕ್ಟ್ ಆಗಿದೆ. ಮುಂದೆ ಏನಾಗುತ್ತೆ ನೋಡೋಣ. ನೋಡಿ ಸ್ನೇಹಿತರೆ, ಯಾರೆಲ್ಲ ಸೌಜನ್ಯನ್ಗೆ ಪವಿತ್ರ ಸಾವು ಸಿಕ್ಕಿದೆ ಅಂತ ಹೇಳ್ತಾರೋ ಖಂಡಿತವಾಗ್ಲೂ ಅವರು ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ಕೊಳ್ಳಿ. ಯಾಕಂದರೆ ಖಂಡಿತವಾಗ್ಲೂ ಯಾವುದೇ ಹೆಣ್ಮಗಳಿಗೂ ಆ ಥರ ಸಾವು ಬರಬಾರ್ದು. ಮಾತಾಡೋಕ್ಕೆ ಮುಂಚೆ ಯೋಚನೆ ಮಾಡಿ ಮಾತಾಡಬೇಕು. ಯಾರೇ ಆದರೂ ಸರಿ ಯೋಚನೆ ಮಾಡಿನೇ ಮಾತಾಡಬೇಕು. ನೋಡಿ ಸ್ನೇಹಿತರೆ, ಜಸ್ಟಿಸ್ ಫಾರ್ ಸೌಜನ್ಯ, ಖಂಡಿತವಾಗ್ಲೂ ಸೌಜನ್ಯಗೆ ನ್ಯಾಯ ಸಿಗಲೇಬೇಕು. ಸತತ 12-13 ವರ್ಷ ಆಯಿತು. ಈ ಕ್ಷಣದವರೆಗೂ ಇಷ್ಟೆಲ್ಲ ಹೋರಾಟ ಮಾಡಿದ್ರೂ ಕೂಡ ನ್ಯಾಯ ಸಿಕ್ಕಿಲ್ಲ. ನಿಜವಾದ ಆರೋಪಿ ಯಾರಿದ್ದಾನೆ, ಆ ಅಪರಾಧಿ ನಿಜವಾಗ್ಲೂ ನೋಡಿ, ಇವೆಲ್ಲ ನೋಡಿ ಆರಾಮಾಗಿ ಅವನ ಪಾಡ್ಗೆ ಅವನು ಸೆಟ್ಲ್ ಆಗಿಬಿಟ್ಟಿರ್ತಾನೆ. ಯಾಕಂದರೆ ನಿಜವಾಗ್ಲೂ ಅವನು ತಪ್ಪಿಸ್ಕೊಳ್ಳೋಕ್ಕೆ ಎಲ್ಲ ದಾರಿ ಮಾಡಿಕೊಟ್ಬಿಟ್ಟಿದ್ದಾರೆ ಅನಿಸುತ್ತೆ.